ಮರ ಬೀಜದಿಂದ ಹುಟ್ಟತ್ತೆ ಅಂತ ಹೇಳ್ತಾರೆ. ಅಂದ್ರೆ ಯಾಜ್ಞವಲ್ಕ್ಯರು ವಾದದಲ್ಲಿ ಎಲ್ಲ ಮುನಿಗಳನ್ನ ಗೆದ್ರು. ಎಲ್ಲ ಮುನಿಗಳನ್ನ ಗೆದ್ದು ಮತ್ತೆ ಪುನಃ ಅವರನ್ನ ಪ್ರಶ್ನೆ ಮಾಡ್ತಾರೆ. ಅವರ ಪ್ರಶ್ನೆ ಉದ್ದೇಶ ಏನು? ಮರಕ್ಕೆ ವನಸ್ಪತಿ ಅಂತ ಯಾಕೆ ಅದನ್ನ ಕಡಿದು ಹಾಕ್ತಾರೆ, ಆದ್ದರಿಂದ ಅದನ್ನ ವೃಕ್ಷ ಅಂತ ಕರೀತಾರೆ. ಕಡಿದು ಹಾಕ್ತಾರೆ, ಆದ್ದರಿಂದ ಅದು ವೃಕ್ಷ. ಹೇಗೆ ವನಸ್ಪತಿ ಎನ್ನುವಂತಹ ವೃಕ್ಷ ಎನ್ನುವಂತಹ ಶಬ್ದ ವನಸ್ಪತಿ ಎನ್ನುವ ಮರದಲ್ಲಿ ಸಾರ್ಥಕವಾಗಿದೆಯೋ, ಹಾಗೆ ಜೀವರನ್ನ ಪುರುಷ ಅಂತ. ಯಾಕೆ? ಅನಾದಿ ಕಾಲದಿಂದ ಇದ್ದಾನೆ, ನಿತ್ಯನಾಗಿದ್ದಾನೆ. ಇಂತಹ ನಿತ್ಯನಾಗಿರ್ತಕ್ಕ ಅನಾದಿ ಕಾಲದಿಂದ ಇರತಕ್ಕಂತಹ ಜೀವನಿಗೆ ಶರೀರ ಹೋಗತ್ತೆ, ಜೀವನಿಗೆ ನಾಶ ಇಲ್ಲ. ಯಾಕೆ? ಜೀವ ನಿತ್ಯನಾದ್ದರಿಂದ ಅವನಿಗೆ ಶರೀರ ಬಂದು ಹೋಗಿ ಆಗತ್ತೆ. ಮೋಕ್ಷಕ್ಕೆ ಹೋಗೋ ತನಕ ಹುಟ್ಟು ಸಾವು ಪುನರ್ಜನ್ಮ ಇದ್ದಿದ್ದೆ ಅವನು. ಯಾರಿಂದ ಆಗತ್ತೆ? ಮತ್ತೆ ರೇತಸ್ಸಿನಿಂದ ಆಗತ್ತೆ ಅಂತ ಮಾತ್ರ ಹೇಳ್ಬೇಡಿ ಅಂತ. ರೇತಸ್ಸಿನಿಂದ ಯಾಕೆ ಅಂದ್ರೆ ಪ್ರಳಯ ಕಾಲ ತನಕ ರೇತಸ್ಸು. ಮಹಾಪ್ರಳಯದಲ್ಲಿ ಯಾವ ರೇತಸ್ಸು? ಮಹಾಪ್ರಳಯವಾದ ಮೇಲೆ ಮತ್ತೆ ಪುನಃ ಜೀವರನ್ನಾಗ್ಲಿ ಮರವನ್ನಾಗ್ಲಿ ದೇಹವನ್ನ ಕೊಟ್ಟು ಸೃಷ್ಟಿ ಮಾಡೋನು ಯಾರು? ನನಗದನ್ನು ಹೇಳಬೇಕು ನೀವು. ಅಲ್ಲ, ಮರ ಬೀಜದಿಂದ ಹುಟ್ಟತ್ತೆ ಅಂದ್ರೆ ಬೀಜ ಅಸ್ವತಂತ್ರ ಸ್ವಾಮಿ. ಹಾಕಿದ ಬೀಜ ಎಲ್ಲ ಮರ ಕೊಡ್ಬೇಕು ಅಂತ ನಿಯಮ ಇಲ್ಲ. ಹಾಕಿದ ಬೀಜ ಎಲ್ಲ ಮರವಾಗಿ ಹಣ್ಣು ಕೊಡ್ಬೇಕು ಅನ್ನೋ ನಿಯಮ ಇಲ್ಲ. ಆ ನಿಯಮ ಇಲ್ಲ. ಯಾಕೆ? ಬೀಜ ಅಸ್ವತಂತ್ರ. ಜ್ಞಾನಿಗಳು ಒಪ್ಪೋದಿಲ್ಲ. ಮರಕ್ಕೆ ಬೀಜ ಸ್ವತಂತ್ರ ಕಾರಣ ಅಂತ ಜ್ಞಾನಿಗಳು ಒಪ್ಪೋದಿಲ್ಲ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಬೇರು ಸಮೇತ ಸಂಪೂರ್ಣ ಬೀಜಗಳೂ ಇಲ್ಲದೆ ನಾಶವಾಗಿರತಕ್ಕ ಮರವನ್ನು ಜೀವರನ್ನು ಮತ್ತೆ ಪುನಃ ಸೃಷ್ಟಿ ಮಾಡತಕ್ಕಂಥವನು ಯಾರು? ಉತ್ಪತ್ತಿ ಮಾಡತಕ್ಕಂಥವನು ಯಾರು? ಯಾಕೆ ಅಂತಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲ ನಾಶವಾಗಿರುವಾಗ ಮತ್ತೆ ಸೃಷ್ಟಿ ಮಾಡಬೇಕು ಅಂದ್ರೆ ಆ ವ್ಯಕ್ತಿ ಏನಾಗಿರ್ಬೇಕು? ನಮಗೆ ಸ್ವತಂತ್ರ ಆಗಿರಬೇಕು. ಯಾರು ಸ್ವತಂತ್ರನಲ್ಲ ಅವನಿಗೆ ಮತ್ತೆ ಪುನಃ ಪ್ರಳಯವಾದ ಮೇಲೆ ಸೃಷ್ಟಿ ಮಾಡ್ಲಿಕ್ಕಾಗೋದಿಲ್ಲ. ಯಾಜ್ಞವಲ್ಕ್ಯರು ಹೇಳಿದಾಗ ಮುನಿಗಳಿಗೆ ಗೊತ್ತು, ಮಹಾಪ್ರಳಯವಾದ ಮೇಲೆ ಜಗತ್ತನ್ನ ಮತ್ತೆ ಸೃಷ್ಟಿ ಮಾಡತಕ್ಕಂಥವ್ರು ನಾರಾಯಣ ಅಂತ ಗೊತ್ತಿದ್ರೂ ಅದ್ರ ಮೇಲೆ ಮತ್ತೆ ಯಾಜ್ಞವಲ್ಕ್ಯರು ಕ್ವಶನ್ ಮಾಡ್ತಾರೆ. ಅದ್ರ ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ತಮ್ಮ ಸಾಮರ್ಥ್ಯ ಇಷ್ಟೇ ಅಂತ ಗೊತ್ತಿದ್ದರಿಂದ ಯಾರೂ ಮಾತಾಡ್ಲಿಲ್ಲ, ಸುಮ್ಮನಾಗ್ಬಿಟ್ರು. ಅಧಾಷ್ಟ್ಯಾತ್ಮತ್ ಪ್ರಭಾವೇನ ದರ್ಶಿತ ನಾಶಕನ್ಯದ ಸ್ವಯಮೇವ ತದೋವಾಚ ಯಾಜ್ಞವಲ್ಕ್ಯೋ ಮಹಾಮುನಿ. ಯಾವಾಗ ಯಾಜ್ಞವಲ್ಕ್ಯರ ಪ್ರಭಾವದಿಂದ ಎಲ್ಲ ಅಲ್ಲಿದ್ದ ಸಿಂಧು ಯಾವುದು ಕುರುಪಾಂಚಾಲ ದೇಶದ ಎಲ್ಲ ವಿದ್ವಾಂಸರುಗಳು ಮಹಾಮುನಿಗಳು ಉತ್ತರ ಕೊಡಲಿಕ್ಕಾಗದೇ ಇದ್ದಾಗ ಸ್ವಲ್ಪ ಗೊತ್ತು, ಅದನ್ನ ಹೇಳಿ ಮತ್ತೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ, ಮತ್ತೆ ಕ್ವಶನ್ ಕೇಳ್ತಾರೆ, ಆದ್ರಿಂದ ಮಾತಾಡೋದೇ ಬೇಡ ಅಂತ ಸುಮ್ಮನೆ ಕೂತಾಗ ಉತ್ತರ ಹೇಳುವ ಸಾಮರ್ಥ್ಯವನ್ನ ಎಲ್ಲ ಮುನಿಗಳು ಕಳ್ಕೊಂಡಾಗ ಯಾಜ್ಞವಲ್ಕ್ಯರೇ ಉತ್ತರ ಕೊಡ್ತಾರೆ. ಏನ್ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ ಯಾವುದು? ಜಾತಯೇವನ ಜಾಯತೆ ಕೋನ್ವೇನಂ ಜನಯೇತ್ ಪುನಃ ವಿಜ್ಞಾನಮಾನಂದಂ ಬ್ರಹ್ಮ ರಾತಿರ್ಧಾತು ಪರಾಯಣಂ ತಿಷ್ಠಮಾನಸ್ಯ ತದ್ವಿದಃ ಇತಿ. ಎಲ್ಲ ಜಗತ್ತಿಗೂ ಮೂಲ ಕಾರಣ ನಾರಾಯಣ. ಯಾಕೆ? ಪ್ರಳಯ ಕಾಲದಲ್ಲಿ ಆ ನಾರಾಯಣನಿಗೆ ಏನು ಆಗೋದಿಲ್ವಾ ಅಂದ್ರೆ ಇಲ್ಲ. ಅವನು ಅನಾದ್ಯನಂತ ಕಾಲಗಳವರೆಗೂ ಕೂಡ ಚಿನ್ಮಯವಾದ ಜ್ಞಾನಾನಂದಮಯವಾದ ಶರೀರದಿಂದಲೇ ಇರತಕ್ಕಂತಹ ವ್ಯಕ್ತಿ. ಯಾವತ್ತೂ ಹುಟ್ಟೋದಿಲ್ಲ, ಯಾವತ್ತೂ ಸಾಯೋದಿಲ್ಲ. ಅಂತಹ ಭಗವಂತನನ್ನ ಕೋನ್ವಾ ಏನಂ ಜನಯೇತ್ ಪುನಃ, ಇಂತಹ ಹುಟ್ಟು ಸಾವು ಇಲ್ಲದ ಭಗವಂತನನ್ನ
ಅನಾದಿ ಕಾಲದಿಂದ ಸ್ವರೂಪಭೂತವಾದ ಜ್ಞಾನಾನಂದಮಯವಾದ ಶರೀರದಿಂದ ಕೂಡಿದ ಭಗವಂತನನ್ನ ಮತ್ತೆ ಸೃಷ್ಟಿ ಮಾಡತಕ್ಕಂಥವರು ಯಾರು ಲೋಕದಲ್ಲಿ ಯಾರೂ ಇಲ್ಲ. ವಿಜ್ಞಾನಮಾನಂದಂ ಬ್ರಹ್ಮ, ಅವನು ಸರ್ವಜ್ಞ. ಆದ್ದರಿಂದ ಎಲ್ಲವನ್ನ ತಿಳಿದಿದ್ದಾನೆ, ಆದ್ದರಿಂದ ಅವನು ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ. ಆನಂದಂ, ಪರಿಪೂರ್ಣವಾದ ಆನಂದ ಸ್ವರೂಪನಾದ್ದರಿಂದ ಆನಂದ ಸ್ವರೂಪನಾಗಿಯೇ ಆನಂದೋದ್ರೇಕದಿಂದಲೇ ಸೃಷ್ಟಿ ಮಾಡ್ತಾನೆ. ರಾತಿಹಿ ಧಾತುಃಪರಾಯಣಂ, ಯಾರು ಭಗವಂತನಿಗೆ ಸೇವಾದಿಗಳನ್ನ ಮಾಡ್ತಾರೆ ಅವರಿಗೆಲ್ಲವನ್ನ ಕೊಡ್ತಾನೆ. ಮತ್ತೆ ತದ್ವಿಧ, ಭಗವಂತನನ್ನ ಯಾರು ತಿಳ್ಕೊಂಡಿದ್ದಾರೆ, ದೇವರನ್ನ ಯಾರು ತಿಳ್ಕೊಂಡಿದ್ದಾರೆ ಅವರಿಗಂತೂ ಭಗವಂತ ಅತ್ಯಂತ ಪ್ರಿಯ. ಜ್ಞಾನಿಗಳಿಗೆ ಭಗವಂತ ಅತ್ಯಂತ ಪ್ರಿಯ. ಪೂರ್ಣಾನಂದೋ ಹರಿರ್ನಾನ್ಯಃ ಕಾರಣಂ ಸೃಜ್ಯ ಸರ್ಜನೆ ನೈವಾಸ್ಯ ಜನಕಃ ಕಶ್ಚಿತ್ ನಿತ್ಯಜಾತೋ ಹ್ಯಸೋ ಹರಿಃ ಸಪ್ರಿಯಃ ಸರ್ವದಾತೃಣಾಂ ಜ್ಞಾನಿನಾಂ ಪರಮಪ್ರಿಯಃ ಏತು ತದ್ಭಾವಿತಾ ನಿತ್ಯಂ ತೇಷಾಮೇವ ಪರಾಯಣಂ ಇತಿ ನಾರಾಯಣೀಯೇ. ಎಲ್ಲರನ್ನ ಸೃಷ್ಟಿ ಮಾಡತಕ್ಕಂಥವನು, ಮರ ಗಿಡ ಜೀವರು ಎಲ್ಲ ಸಕಲವನ್ನು ಸೃಷ್ಟಿ ಮಾಡತಕ್ಕಂಥವನು ಭಗವಂತ, ಬೇರೆ ಯಾರೂ ಅಲ್ಲ. ಅಂತಹ ಭಗವಂತನನ್ನ ಸೃಷ್ಟಿ ಮಾಡತಕ್ಕಂಥವ್ರು ಯಾರೂ ಇಲ್ಲ. ಅವನು ಯಾವಾಗಲೂ ಜ್ಞಾನಾನಂದಮಯ ಶರೀರನಾಗೇ ಇರ್ತಾನೆ. ಯಾರು ಭಗವಂತನಿಗೆ ಯಜ್ಞಯಾಗಾದಿಗಳ ಮೂಲಕ ಹವಿಸ್ಸನ್ನ ಕೊಟ್ಟು ಪೂಜೆ ಮಾಡ್ತಾರೆ ಅವರಿಗೆ ಎಲ್ಲ ಅಭೀಷ್ಟಗಳನ್ನ ಕೊಟ್ಟು ಅವರಿಗೆ ಪ್ರಿಯನಾಗ್ತಾನೆ. ಅವರಿಗೆ ಬರೀ ಪ್ರಿಯ. ಜ್ಞಾನಿಗಳಿಗೆ ಮಾತ್ರ ಭಗವಂತ ಪರಮ ಪ್ರಿಯ. ಮತ್ತೆ ವಿಶೇಷವಾಗಿ ಯಾರು ಅವನನ್ನ ನಿರಂತರದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ, ನಿರಂತರವಾಗಿ ಭಗವಂತನನ್ನ ಧ್ಯಾನ ಮಾಡತಕ್ಕಂತ ವ್ಯಕ್ತಿಗಳಿಗೆ ದೊಡ್ಡ ಆಶ್ರಯ ಅವನೇ. ಅವನ ಬಿಟ್ಟು ಬೇರೆ ಯಾರೂ ಇಲ್ಲ. ಆದ್ದರಿಂದ ಅಂತ ಭಗವಂತನೇ ಸರ್ವೋತ್ತಮ. ತಾರತಮ್ಯದ ಎಲ್ಲ ಹಂತಗಳನ್ನ ಮೀರಿ ನಿಂತು ಸಕಲ ದೇವತೆಗಳನ್ನ ನಿಯಮನ ಮಾಡತಕ್ಕ ಸ್ವಾಮಿ ನಾರಾಯಣನೇ ಸರ್ವೋತ್ತಮ, ಜ್ಞಾನಾನಂದಮಯ ಶರೀರ. ಅವನೇ ಸಕಲ ಜಗತ್ ಸೃಷ್ಟಿಕರ್ತ ಅಂತ ಯಾಜ್ಞವಲ್ಕ್ಯರು ಹೇಳಿದಾಗ ಎಲ್ಲರೂ ಸುಮ್ಮನಾಗಿದ್ದಾರೆ. ಯಾಜ್ಞವಲ್ಕ್ಯರ ಪ್ರಶ್ನೆಗಳಿಗೆ ಅಥವಾ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಯಾರಿಗೂ ಸಾಮರ್ಥ್ಯ ಅನ್ನೋದು ಬರಲಿಲ್ಲ. ಅಲ್ಲಿಗೆ ಆ ಎಲ್ಲ ಗೋವುಗಳನ್ನ ಜನಕ ಮಹಾರಾಜನ ಸಭೆಯಲ್ಲಿ ಯಾಜ್ಞವಲ್ಕ್ಯರು ತಗೊಂಡಿದ್ದು ಸಾರ್ಥಕವಾಯಿತು. ಯಾಜ್ಞವಲ್ಕ್ಯರೇ ಶ್ರೇಷ್ಠ ಬ್ರಹ್ಮಜ್ಞಾನಿಗಳು ಎಂಬುದಾಗಿ ತೀರ್ಮಾನ ಅಂತನ್ನೋದು ಆಗಿದೆ ಎನ್ನುವಲ್ಲಿಗೆ ಆ ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ 3ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಅಲ್ಲಿಂದ 4ನೇ ಅಧ್ಯಾಯ ಆರಂಭ ಆಗಬೇಕು. 4ನೇ ಅಧ್ಯಾಯದಲ್ಲಿ ಇಂತಹ ಮಹಾಜ್ಞಾನಿಗಳಾದಂತಹ ಯಾಜ್ಞವಲ್ಕ್ಯರನ್ನ ನನಗೆ ಪಾಠ ಮಾಡ್ರಿ ನೀವು ಅಂತ ಜನಕ ಮಹಾರಾಜ ಶಿಷ್ಯವೃತ್ತಿಯನ್ನ ಮಾಡಿ ಅವರ ಮೂಲಕ ಭಗವತ್ ತತ್ವವನ್ನ ಉಪದೇಶ ಪಡಿತಾನೆ. ಆ ಎಲ್ಲ ಭಾಗವೂ ಕೂಡ 4ನೇ ಅಧ್ಯಾಯದಲ್ಲಿ ಆರಂಭ ಆಗತ್ತೆ. ನಾವು ನಾಳೆ ಮತ್ತೆ ಏಕಾದಶಿ ದ್ವಾದಶಿ ಎಲ್ಲ ಇರೋದ್ರಿಂದ ಮತ್ತೆ ಪುನಃ ಸೋಮವಾರದ ದಿವಸ ನಾವು 4ನೇ ಅಧ್ಯಾಯದ ಜನಕ ಮಹಾರಾಜನಿಗೆ ಯಾಜ್ಞವಲ್ಕ್ಯರು ಉಪದೇಶ ಮಾಡಿದ ಆ ಎಲ್ಲ ಭಾಗವನ್ನು ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ ಈ ಬೃಹದಾರಣ್ಯಕೋಪನಿಷತ್ ಭಾಷ್ಯದ 3ನೇ ಅಧ್ಯಾಯದ ಚಿಂತನೆಯನ್ನ ಅಸ್ಮದ್ಗುರುವಂತರ್ಗತ ಪ್ರಾಣಸ್ಥ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ಪುನಃ ನಾವು ಮುಂದಿನ ಸೋಮವಾರ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.